ಸ್ನೇಹಿತರೆ ಇಲ್ಲಿ ನೋಡಿ, ಇಲ್ಲಿ ಏನು ಗುರು ಹೈಟ್ ಇದು ಹೆಂಗೆ ಕಾಣಿಸ್ತದೆ ಅಂತ ಮಾತ್ರ ಸಖತ್ತಾಗಿದೆ. ಹೊರನಾಡಿಂದ ಕಳಸಕ್ಕೆ ಹೋಗೋ ರೂಟಲ್ಲಿ ಒಂದು ಫಾಲ್ಸ್ ಕಾಣಿಸ್ತದೆ. ನಿಜವಾಗ್ಲೂ ಬೇರೆ ಎಲ್ಲೂ ಕೂಡ ಇಷ್ಟೊಂದು ರೇಂಜ್ಗಳು ಕಾಣಿಸಲ್ಲ ನೋಡಿ. ಅಲ್ಲ ಹಳೇ ಮನೆಗಳು. ನೆನ್ನೆಯಿಂದ ಬರೀ ಈ ಥರ ರೋಡಲ್ಲಿ ಓಡಿಸೋದಾಯ್ತು. ನಮಸ್ಕಾರ ಸ್ನೇಹಿತರೆ, ಬೆಳಗಿನ ಶುಭೋದಯಗಳು. ಇವತ್ತು ಬಂದು ದಿನ ಮಂಗಳವಾರ. ನೋಡಿ ನನ್ನ ಬ್ಯಾಕ್ ಗ್ರೌಂಡ್ ಯಾವ ಥರ ಇದೆ. ಹೊರನಾಡಿನ ಅನ್ನಪೂರ್ಣೇಶ್ವರಿ ದೇವಸ್ಥಾನಕ್ಕೆ ನೆನ್ನೆ ರಾತ್ರಿ ಬಂದಿದ್ದಾರೆ. ನೆನ್ನೆ ರಾತ್ರಿ ಬಂದು ದರ್ಶನ ಮಾಡ್ಕೊಂಡು ಊಟ ಮಾಡಿಕೊಂಡು ಒಂದು ರೂಮ್ ಮಾಡ್ಕೊಂಡು ಮಣಿಕೊಂಡಿದ್ದೆ. ಬಟ್ ಇವಾಗಲೂ ಕೂಡ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಮಾತ್ರ ನೇಚರ್ ಮಾತ್ರ ಬೆಸ್ಟ್ ಅಟ್ ಇಟ್ಸ್ ಪಿಕ್ ಮಗ, ಸಾಕಾಗಿದೆ. ಸ್ನೇಹಿತರೆ, ಇವಾಗ ದರ್ಶನ ಮುಗಿಸ್ಕೊಂಡು ಬಂದು ಪ್ರಸಾದನೂ ಕೂಡ ತಗೊಂಡಿದ್ವಿ. ಅಲ್ಲಪ್ಪ ನೋಡ್ಬೇಕು, ಪ್ರಸಾದ ಕೂಡ ತಗೊಂಡಿದ್ವಿ. ಇನ್ನು ಹೊರಡಬೇಕು. ಸ್ನೇಹಿತರೆ ನೋಡ್ರಪ್ಪ, ಇದೆ ಭದ್ರಾ ನಿವಾಸ. ನಾವಿದ್ದೀಗಂತ ರೂಮು. ಇವಾಗ ಕಳಸದಿಂದ ಕುದುರೆಮುಖದಿಂದ ಬೀಚ್ ಸೈಡು ಪಡುಬಿದ್ರಿಯ ಅಥವಾ ಸೂರತ್ಕಲ್ ಬೀಚು ಯಾವುದ್ರಲ್ಲಾದರೂ ಹೋಗ್ಬೇಕು. ನೋಡೋಣ ಯಾವ ಥರ. ಕ್ಯಾಮ್ರದಂತ ಯಾಕೋ ಏನೇನೋ ಪ್ರಾಬ್ಲಮ್ಗಳು ಬರ್ತಾಯಿದೆ. ಎಲ್ಲ ರೆಡಿ ಮಾಡಿಕೊಂಡು ಹೊರಡೋಷ್ಟರಲ್ಲಿ ಆಯಿತು. ಎಷ್ಟು ಗಂಟೆ ಇವಾಗ ಟೈಮ್ ಬಂದು 9:25 ಆಗಿದೆ ಟೈಮು. ನೋಡ್ರಪ್ಪ, ಇಲ್ಲ ಅನ್ನಪೂರ್ಣೇಶ್ವರಿ ದೇವಸ್ಥಾನ ಸುತ್ತಮುತ್ತ ಅಂತೂ ನಿಜವಾಗ್ಲೂ ಬೇರೆ ಎಲ್ಲೂ ಕೂಡ ಇಷ್ಟೊಂದು ರೇಂಜ್ಗಳು ಕಾಣಿಸಲ್ಲ. ಸಕ್ಕತ್ತಾಗಿ ಕಾಣಿಸ್ತದೆ ಗುರು ದೇವಸ್ಥಾನ. ಒಣ ಸುತ್ತಮುತ್ತ ಇದೊಂದು ಸೆಂಟ್ರಲ್ಲಿದೆ ಪ್ಲೇಸು. ಸುತ್ತನೂ ಬೆಟ್ಟಗಳಿದೆ ನೋಡಿ. ಇಲ್ಲಿ ಈ ಕಡೆ ಹೋದರೆ ಅಲ್ಲಿ ಆರ್ಚ್ ಕಾಣಿಸ್ತಾ ಇದೆಯಲ್ಲ, ಅದೇ ಅನ್ನಪೂರ್ಣೇಶ್ವರಿ ದೇವಸ್ಥಾನಕ್ಕೆ ದಾರಿ. ಸಖತ್ತಾಗಿದೆ. ಎಲ್ಲೆಲ್ಲ ನೋಡಿ ಅಲ್ಲ ಹಳೇ ಮನೆಗಳು ಎಲ್ಲ ಇದೆಲ್ಲ. ಇಲ್ಲಿ ಕೆಲಸ ಮಾಡೋ ಪುರೋಹಿತರು ಇರ್ತಲ್ಲ, ಅವ್ರಿಗೆ ಇರ್ಬೋದು ಇದು. ಇಲ್ಲೊಂದು ಆಂಜನೇಯ ಸ್ವಾಮಿ ದೇವಸ್ಥಾನ. ಸುಮಾರಿದೆ ಹೋಟ್ಲುಗಳು, ಲಾಡ್ಜುಗಳು. ಬಟ್ ದೇವಸ್ಥಾನಕ್ಕೆ ಒಳಪಟ್ಟವು ಒಂದು 4-5 ಇದೆ ಅಷ್ಟೇ. ಸೊ ನೀವು ಅಲ್ಲಿ ಮಾಡಿಕೊಂಡ್ರೆ, ದೇವಸ್ಥಾನದ ಒಳಪಟ್ಟಿದ್ರಲ್ಲಿ ಮಾಡಿಕೊಂಡ್ರೆ ಒಳ್ಳೆ ಫೆಸಿಲಿಟಿ ಜೊತೆಗೆ ಕಡಿಮೆ ಪ್ರೈಸ್ಗೆ ಸಿಗ್ತದೆ. ಪೆಟ್ರೋಲ್ ಹಾಕ್ಸ್ಕೊಂಡು ಹೊರಡೋಣ ಮುಂದಕ್ಕೆ. 300 ರೂಪಾಯಿಗೆ ತೊರೆ ಥರ ಹರಿತಾ ಇದೆ. ಕಳ್ಸಕ್ಕೆ ಹೋಗ್ಬೇಕಾದ್ರೆ ಒಂದು ದೇವಸ್ಥಾನ ಸಿಗ್ತದೆ, ಚೆನ್ನಾಗಿದೆ. ಶಿವನ ದೇವಸ್ಥಾನ. ಬ್ಯಾಕ್ಗ್ರೌಂಡ್ಗೂ ಅದಕ್ಕೂ ಸಕಲಾಗಿ ಕಾಣಿಸ್ತದೆ ಇದು. ಓಹೋ, ಅದ್ಭುತ, ಅಮೋಘ. ಸಿಟಿಲೇ ಈ ಥರ ಇದ್ಬಿಟ್ರೆ ಮಾತ್ರ ನಿಜಕ್ಕೂ ಅದೃಷ್ಟವಂತರು. ಕಳಸ ಇನ್ನು 6 ಕಿಲೋಮೀಟ್ರು. ಸಾಕಾಗಿದೆ ಗುರು. ಇಲ್ಲ ಅದು ಮಾಮೂಲಿ ಬೆಟ್ಟದಿಂದ ನೀರು ಹರ್ಕೊ ಬರ್ತಾ ಇದೆ. ಹಳ್ಳಿ ಮನೆ ಫಾಲ್ಸ್ ಅಂತ ಇದೆ. ಸೊ ರಿವ್ಯೂ ನೋಡಿದೆ. ರಿವ್ಯೂ ಸ್ವಲ್ಪನೂ ಚೆನ್ನಾಗಿರ್ಲಿಲ್ಲ. ಸುಮ್ಮನೆ ಮ್ಯಾನ್ಯುಯಲ್ ಆಗಿ ಮಾಡಿರೋಂತಹ ಫಾಲ್ಸು ಆ ಥರ ಕಾಣಿಸುತ್ತೆ. ಮಾಮೂಲಿ ಅಲ್ಲಿನ ಅವರ ಪ್ರಾಡಕ್ಟ್ಸ್ಗಳನ್ನ ಪ್ರಮೋಟ್ ಮಾಡ್ಕೊಳ್ಳೋಕ್ಕೆ ಹಳ್ಳಿ ಮನೆ ಫಾಲ್ಸ್ ಅಂತ ಮಾಡ್ಕೊಂಡಿದ್ದಾರೆ ಅಂತ ಅಂದ್ಬಿಟ್ಟು ಎಷ್ಟೋ ಸುಮಾರು ಜನ ಅದೇ ಥರ ರಿವ್ಯೂ ಹಾಕಿದ್ರು. ಅದಕ್ಕೆ ಅದನ್ನ ಸ್ಕಿಪ್ ಮಾಡಿದ್ದೀನಿ, ಬೇಡ ಅಂತ. ಮಲೆನಾಡಿನ ಗಿಡಗಳು ರಾತ್ರಿ ಹೆಂಗೆ ನಿಂತಿರೋದು ಕಾಣಿಸೋದೇ ಇಲ್ಲ. ನಿಂತಿರ್ತವೆ ಸುಮ್ಮನೆ, ಆಮೇಲೆ ಹತ್ರ ಬಂದಾಗ ಕಾಣಿಸ್ತವೆ. ಸ್ಪೀಡಾಗಿ ಬಂದರೆ ಉದಯೋದಯ. ಕಳಸದ ರೂಟು ಕೂಡ ಅಷ್ಟೇ ಚೆನ್ನಾಗಿದೆ. ಕಳಸದಿಂದ ಹೊರನಾಡು ಕೂಡ ಸಾಗೋದಾಗಿದೆ. ಮನೆ ಪಾರ್ಕಿಂಗು. ಓಹೋ, ಇಲ್ಲಿ ಯಾವ್ದೋ ಫಾಲ್ಸ್ ಇಲ್ಲೇ ಕಾಣಿಸ್ಬಿಡ್ತಲ್ಲಪ್ಪ. ಜರಿ ಜರಿ ಜರಿ. ನೋಡಿ
ಇದರಿಂದ ಅದು ಹೊರನಾಡಿಂದ ಕಳಸಕ್ಕೆ ಹೋಗೋ ರೂಟಲ್ಲಿ ಒಂದು ಫಾಲ್ಸ್ ಕಾಣಿಸ್ತದೆ. ಇಲ್ಲಾಂದರೆ ಈ ಮಳೆಗಾಲದಲ್ಲಿ ನೀರೆಲ್ಲ ಮೇಲ್ಗಡೆ ಬೀಳ್ತಾ ಇರ್ತದಲ್ಲ, ಅದು ಫಾಲ್ಸ್ ಆಗಿ ರೀತಿ ಆರ್ತದೆ. ಸಾಕಾಗದೆ. ಸ್ನೇಹಿತರೆ ಇಲ್ಲಿ ನೋಡಿ, ಇಲ್ಲಿ ಏನು ಗುರು ಹೈಟ್ ಇದು ಹೆಂಗೆ ಕಾಣಿಸ್ತದೆ ಅಂತ ಮಾತ್ರ ಸಖತ್ತಾಗಿದೆ. ನಮ್ಮ ಫ್ರೆಂಡೆಲ್ಲ ಮುಂದೆ ಹೊಟ್ಟೋದ, ಹೋಗೋಣ ಬನ್ನಿ. ನಿಂತ್ಕೊಳ್ಳೋಕ್ಕಾಗಲ್ಲ ಅಣ್ಣ, ಸಖತ್ತಾಗದೆ. ಇದು ಮೋಸ್ಟ್ಲಿ ಶೃಂಗೇರಿ ರೂಟ್ ಇರಬೇಕಿದು. ಚೆನ್ನಾಗದೆ ಫಾಲ್ಸ್ಗಳು, ಅಲ್ಲಲ್ಲೆಲ್ಲ ಸಿಗ್ತವೆ. ಒಟ್ಟು ಸಣ್ಣ ಸಣ್ಣ ಫಾಲ್ಸ್ಗಳೆಲ್ಲ ಸಿಗ್ತವೆ. ಅದಕ್ಕೆ ಕ್ಯಾಮ್ರಾ ಯಾವಾಗಲೂ ಆನ್ ಮಾಡ್ಕೊಂಡಿರೋಲ್ಲ, ತೋರಿಸ್ಲಿಲ್ಲ. ಇದು ದೊಡ್ಡದಿತ್ತಲ್ಲ, ಅದಕ್ಕೆ ಕ್ಯಾಮ್ರಾ ಆನ್ ಮಾಡ್ಕೊಂಡು ತೋರಿಸ್ದೆ. ನಾವಿಲ್ಲಿ ರೈಟ್ ತಗೊಳ್ಬೇಕು. ಇವನ್ನೆಲ್ಲ ಓಡೇ ಬಿಡೋಣಪ್ಪ. ನಮಸ್ಕಾರ ಸ್ವಾಮಿ. ಯಾರಪ್ಪ ಅವರು? ಸ್ವಾಮಿಗಳು. ಅದ್ಭುತ ಅದ್ಭುತ. ಈ ಕಡೆ ನೋಡು, ಬ್ಯೂಟಿ ಬ್ಯೂಟಿ. ನೋಡ್ರಪ್ಪ, ಅದು ಮುಂದೆಗಡೆ ತಿರ್ಕೋಬೇಕಾಗಿತ್ತು. ಅಲ್ಲೇ ಅದತ್ರ ಫಾಲ್ಸಿಂದ ಸ್ವಲ್ಪ ಮುಂದೆ ತಿರ್ಕೋಬೇಕಾಗಿತ್ತು. ಇವಾಗ ಮತ್ತೆ ಇಲ್ಲದೆ ಓಲ್ಡ್ ಬ್ರಿಡ್ಜು, ಕಳಸ ಬಾಳೆಹೊನ್ನೂರು ರೂಟು. ಮತ್ತೆ ಹೋಗ್ಬಿಟ್ಟು ತಿರ್ಕೊಂಬರ್ಬೇಕು ನಡೆಯೋ. ಬ್ರೋ, ಇದು ಹ್ಯಾಂಗಿಂಗ್ ಬ್ರಿಡ್ಜ್ಗೆ ಈ ಕಡೆಯಿಂದ ರೋಡ್ ಚೆನ್ನಾಗಿದೆ. ಅದು ಹೋಗಲ್ವಾ? ಹಾಂ, ನಡ್ಕೊಂಡು ಹೋಗ್ಬೇಕಾ ಈಗ? ಹಾಂ ಹಾಂ, ಡೈರೆಕ್ಟ್ ಹೋಗ್ಬೋದಾ? ರೋಡ್ ಚೆನ್ನಾಗಿದೆ ಬರೋದು ಸರ್? ಹಾಂ ಸರಿ, ಥ್ಯಾಂಕ್ ಯು. ಈ ಕಡೆಯಿಂದ ಹೋದ್ರೆ ಒಂದು 2.5 ಕಿಲೋಮೀಟ್ರ್ ಆಗ್ತದೆ. ಬಟ್ ಅಲ್ಲಿ ಬೈಕ್ ನಿಲ್ಲಿಸ್ಬಿಟ್ಟು ನಡ್ಕೊಂಡು ಹೋಗ್ಬೇಕು ಅಂತ ಹೇಳಿದ್ರು. ಆದರೆ ಇವಾಗ ಮತ್ತೆ ನಾವು ಕಳಸಕ್ಕೆ ಹೋಗಿ ಕಳಸದಿಂದ ಹೋಗ್ಬೇಕು. ಅಲ್ಲಿ ರೋಡ್ ಚೆನ್ನಾಗಿದೆಯಂತೆ. ನಾನು ವೀಡಿಯೋದಲ್ಲಿ ನೋಡಿದ್ದೆ, ಕಾಂಕ್ರೀಟ್ ರೋಡ್ ಇತ್ತು. ಓಹೋ, ಸುಂದರ ಸುಂದರ. ಯಾವುದಪ್ಪ, ಆಗುಂಬೆ, ಶೃಂಗೇರಿ ಈ ಕಡೆ ನೋಡ್ರಪ್ಪ. ಇದು ಹಳೇ ಸೇತುವೆ ಅಂತ. ಮೋಸ್ಟ್ಲಿ ಯಾವಾಗ ಬಂದಿದ್ದೋಗ್ರು ಇಲ್ಲಿಗೆ? ಬಂದಿದ್ದೀವಿ ಹೊಸಲ್ಲಿ. ಏನು ಹರಿತದ ನೋಡುಗರು. ಬ್ಯಾಂಗ್ಳೂರ್ ಅದು ಸಖತ್ತಾಗಿ ಹರಿತದ. ಈ ಕಡೆ ಚೆನ್ನಾಗಿ ಹರಿತದ. ಲಾಸ್ಟ್ ಟೈಮ್ ಬಂದಿದ್ವಲ್ಲ ಪೃಥ್ವಿ, ರೋಡ್ ಚೆನ್ನಾಗಿದೆ. ಅದ್ಭುತವರು, ಏನೋ ಒಂಥರ ಚೆನ್ನಾಗಿ ಕಾಣಿಸ್ತದೆ ರೋಡು. ಬ್ಯೂಟಿಫುಲ್, ವಾಟ್ ಎ ಬ್ಯೂಟಿಫುಲ್. ಏನಾಯ್ತು ರೋಡು? ನೋಡಿ, ನೆನ್ನೆ ನಾವು ಈ ರೂಟಲ್ಲಿ ಬಂದೋ. ಕೆಳಗಡೆ ಐತಿಲ್ಲ ರೋಡು, ಆ ರೂಟಲ್ಲಿ ಬಂದೋ ಕಳ್ಸೋಕ್ಕೆ. ಈ ರೂಟ್ ಚೆನ್ನಾಗಿದೆ. ಅದು ಬಾಳೆಹೊನ್ನೂರಿಂದ ಕಳ್ಸೋಕ್ಕೆ ಬರೋ ರೋಡ್ ಚೆನ್ನಾಗಿದೆ. ಮಧ್ಯೆ ಹೆಂಗಿದೆ ಗೊತ್ತಿಲ್ಲ. ಇವಾಗ ಬಂದಷ್ಟು ರೋಡ್ ಅಂತೂ ಚೆನ್ನಾಗಿದೆ. ಇಲ್ಲಿ ನಾವು ರೈಡ್ ತೊಗೊಳ್ಬೇಕು. ಕಾಂಕ್ರೀಟ್ ರೋಡ್ ಸಿಗ್ತದೆ ಇಲ್ಲಿ ರೈಡ್ ತಗೊಂಡ್ರೆ. ಇದು ಯಾವುದಪ್ಪ, ಕಳಸೇಶ್ವರ ಸ್ವಾಮಿ ದೇವಸ್ಥಾನ. ಹಿಂಗೂ ಹೋಗ್ಬೋದಾ ಕಳಸೇಶ್ವರ ಸ್ವಾಮಿಗೆ? ನೋಡಿ, ಕಳಸೇಶ್ವರ ಸ್ವಾಮಿ ದೇವಸ್ಥಾನ. ಇಲ್ಲ, ಎಲ್ಲ ಕಡೆ ಜಾಗ ಅದಲ್ಲಪ್ಪ ಇಲ್ಲಿ.
ಗೊತ್ತೇ ಇರಲಿಲ್ಲ. ಫ್ರಂಟಿಂದ ಬಂದರೆ ಚೆನ್ನಾಗಿ ಕಾಣಿಸ್ತದೆ, ಕಳಸ ಊರೇ ಚೆನ್ನಾಗಿ ಕಾಣಿಸ್ತದೆ. ಆಯ್ತದ. ನೇಚರು ಮಾತಾಡಂಗಿಲ್ಲ, ಅಟ್ ಇಟ್ಸ್ ಬೆಸ್ಟ್. ಓಹೋ, ಒಳ್ಳೆ ಏನೋ ಕಾಂಕ್ರೀಟ್ ರೋಡು ಗುರು. ಸ್ವಲ್ಪ ಕಿತ್ತೋಗಿದೆ ಅಷ್ಟೇ ಕಾಂಕ್ರೀಟ್ ರೋಡು, ಒಳ್ಳೆ ಕಾಂಕ್ರೀಟ್ ರೋಡು. ನೆನ್ನೆಯಿಂದ ಬರೀ ಈ ಥರ ರೋಡಲ್ಲಿ ಓಡಿಸೋದಾಯ್ತು. ಹಾಂ, ನೋಡ್ರಪ್ಪ ಇಲ್ಲೇ ಕಾಣಿಸ್ತಾ ಇದೆ. ಲಿಂಗನೂ ಕೂಡ ಇದೆ, ಮೋಸ್ಟ್ಲಿ ಹಳೆ ಕಾಲದ ಇರಬೇಕು. ಇಲ್ಲಿ ಕಳಸೇಶ್ವರ ಅವೆಲ್ಲ ಹಳೆ ಕಾಲದ ಇದೆಯಲ್ಲ ದೇವಸ್ಥಾನಗಳು, ಸೊ ಇದು ಕೂಡ ಹಳೆ ಕಾಲದ ಇರಬೇಕು. ಓಕೆ, ನೋಡಿ ಚೆನ್ನಾಗದು ಬರೋ. ನೋಡ್ರಪ್ಪ ಇಲ್ಲಿ ಕಾಫಿ ತೋಟ ಯಾವ ಥರ ಇದೆ. ಕಳಸದ ಹ್ಯಾಂಗಿಂಗ್ ಬ್ರಿಡ್ಜ್, ಫೇಮಸ್ ಹ್ಯಾಂಗಿಂಗ್ ಬ್ರಿಡ್ಜ್ನ ನೋಡಾಯ್ತು. ಇವಾಗ ಪ್ರಯಾಣವನ್ನು ಕುದುರೆ ಮುಖದ ಕಡೆಗೆ ಬೆಳೆಸ್ತಾ ಇದ್ದೀವಿ.